ಆ ಕಚ್ಚಿದು 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 ಇಲ್ಲಿ ನೋಡಿ ರಾಯು ನಾವು ಆರ್ಚ್ ಮಾಡಿದ್ದು ನಿಂಗೆ ಕುತ್ಕೊಳ್ಳಿಕ್ಕಲ್ಲ. ಕಲರ್ ಬರಬಾರ್ದು, ಮಂಜಿನ ಕಲರ್, ಕೆಂಪು ಕಲರ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆ ಅಂತ ಹೇಳಿದರೆ ಮಧ್ಯಾಹ್ನ ಆಗ್ತಾ ಬರ್ತಾ ಉಂಟು. ಇನ್ನು ಇವತ್ತು ಸ್ವಲ್ಪ ಬೆಳಗ್ಗೆ ಜಾಸ್ತಿ ಮಳೆ ಇತ್ತು, ಇನ್ನು ಸ್ವಲ್ಪ ಮಳೆ ಎಲ್ಲ ಹೋಗಿ ಈಗ ಸ್ವಲ್ಪ ಒಣಗಿದೆ. ಸೊ ಚಿಕನ್ ಕೂಡ ಬಂತು ನಮಗೆ. ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಅಂತ ಹೇಳಿದರೆ ಚಿಕನ್ ಬಿರಿಯಾನಿ. ಸೊ ಹಾಗೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಚೆಫ್ ನಮ್ಮ ಅಪ್ಪನವರು ಅಪ್ಪ. ಸೊ ಹಾಗೆ ಇಲ್ಲಿ ಚಿಕನ್ ಬಿರಿಯಾನಿ ಮಾಡಲಿಕ್ಕೆಲ್ಲ ರೆಡಿ ಆಗ್ತಾ ಉಂಟು. ನಿಮ್ಗೆ ಎಂತ ಬೇಕು? ಬೋಂಡಿ ಏನು ಬೋಂಡಿದೆ? ಇಲ್ಲಿ ರೈಸ್ ಬೇರೆ ಸಪ್ರೇಟ್ ಬೇಯಿಸ್ಲಿಕ್ಕೋಸ್ಕರ ಇಲ್ಲಿ ರೈಸನ್ನು ತೊಳೆದು ನಾನು ಅಪ್ಪನಿಗೆ ಕೊಡಬೇಕಂತ ಹೇಳಿ ರೈಸನ್ನು ತೊಳಿತಿದ್ದೇನೆ. ಇನ್ನು ಇವತ್ತು ನಾವು ಬಿರಿಯಾನಿ ಮಾಡೋದಂತ ಹೇಳಿದರೆ ಬೇರೆ ರೈಸ್ ಬೇರೆ ಗ್ರೇವಿ ಬೇರೆ ಮಾಡೋದಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗೆ ಇಲ್ಲಿ ಅಪ್ಪ ಈರುಳ್ಳಿ ಎಲ್ಲ ಕೊಚ್ತಿದ್ದಾರೆ. ನಾವು ಅವರಿಗೆಲ್ಲ ಸಹಾಯ ಮಾಡೋದು. ಅವರು ಬಿರಿಯಾನಿ ಸೂಪರ್ ಮಾಡ್ತಾರೆ, ಯಾವ ಟೈಪಿದ್ದು ಬೇಕಾದರೂ ಬಿರಿಯಾನಿ ಮಾಡಿ ಕೊಡ್ತಾರೆ. ಸೊ ಹಾಗೆ ನಮಗೆ ಅವ್ರು ಮಾಡಿದಂಥ ಬಿರಿಯಾನಿ ತುಂಬ ಇಷ್ಟ. ಅದಕ್ಕೋಸ್ಕರ ಅವ್ರ ಹತ್ರ ನನ್ನ ತಮ್ಮ ಹೇಳ್ತಿದ್ದ ಬಿರಿಯಾನಿ ಮಾಡೋಣ ಇನ್ನೊಂದ್ಸಲ ಅಂತ ಹೇಳಿ. ಹಾಗೆ ಹೊಸ ಮನೆಯಲ್ಲಿ ಇವತ್ತು ಬಿರಿಯಾನಿ ಮಾಡ್ತಿದ್ದೀವಿ. ಹಾಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದಾರೆ ಅಪ್ಪ. ಹೊಸ ಮನೆಯಲ್ಲಿ ಬಿರಿಯಾನಿ ಮಾಡಲಿಲ್ಲ ತನಕ, ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿರೋದು ನಾವು. ಈಗ ನೋಡಿ, ಆಗ ಸ್ವಲ್ಪ ಮಳೆ ಬಂತು, ಇದು ಪುನಃ ಹಾಗೇ ಬಿಸಿಲಾಗಿದೆ. ನಾವು ಬಟ್ಟೆ ಒಣಗಿಸ್ಲಿಕ್ಕೆ ಹಾಕೋದು, ಪುನಃ ಹಾಗೇ ತೊಗೊಂಡು ಬರೋದು. ಇದೇ ಆಗುತ್ತೆ ನಮಗೆ ಬೆಳಗ್ಗೆಯಿಂದ. ಹಾಗೆ ಈಗ ನೋಡ್ತಿರ್ಬೋದು, ಒಂಥರ ಬಿಸಿಲು ಥರ ಉಂಟು. ಇಲ್ಲಿ ರೈಸ್ ಕೂಡ ಬೆಂದು ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೇವೆ, ಅಂದರೆ ಸ್ವಲ್ಪ ಅದರದ್ದು ನೀರೆಲ್ಲ ಹೋಗಬೇಕಲ್ಲ. ಸೊ ಹಾಗೆ ಅಪ್ಪ ಇಲ್ಲಿ ರೈಸನ್ನು ಬೇರೆ ಸಪ್ರೇಟ್ ಬೇಯಿಸಿ ಇಟ್ಟಿದ್ದಾರೆ. ಇನ್ನು ಈಚೆ ಸೈಡಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು. ಇನ್ನು ಗ್ರೇವಿಗೆ ಏನೆಲ್ಲ ಹಾಕಿದ್ದಾರೆ ಅಂತ ಇಲ್ಲಿ ನನಗೂ ಕೂಡ ಹೇಳಲಿಲ್ಲ, ಯಾಕಂತ ಹೇಳಿದರೆ ನಾನು ಹೊರಗಡೆ ಇದ್ದೆ ಅಲ್ಲ. ಸೊ ಹಾಗೆ ನಾನು ನೋಡಲಿಲ್ಲ. ಇಲ್ಲಿ ನೋಡಿ, ರಾಯು ನಾವು ಆರ್ಚ್ ಮಾಡಿದ್ದು ನಿಂಗೆ ಕುತ್ಕೊಳ್ಳಿಕ್ಕಲ್ಲ, ಆಟ ಆಡಲಿಕ್ಕಲ್ಲ. ಹಾಂ, ಇವನುಂಟಲ್ಲ ಇಲ್ಲಿ ಆಟ ಆಡೋದಂತೆ. ಹಾಂ, ಸೊ ಅರ್ಧ ಗಂಟೆ ಒಪ್ಕೊಡವು, 10 ನಿಮಿಷ ನಿಜಲ್ಲ, 10 ನಿಮಿಷ ಹೊರಗೆ ಮಾತ್ರ. ನೋಡಿ, ಇಲ್ಲಿಂದ ಆಚೆಯಿಂದ ಈಚೆಗೆ, ಅದರಿಂದ ಒಳಗಡೆಯಿಂದ ಹೋಗೋದು. ನಾನಿಲ್ಲಿ ಪಾಟ್ ಇಟ್ಟರೆ ಹೇಗೆ ಆಗ್ಬೋದು? ಹಾಂ, ನಾನಿಲ್ಲೊಂದು ಅಂದಾಜು ಮಾಡಿದ್ದೀನಿ, ಇಲ್ಲೊಂದು ಮತ್ತು ಅಲ್ಲೆಲ್ಲ ಪಾಟ್ ಇಡಲಿಕ್ಕೆ ಅಂತ ಇದು ಮಾಡಿದ್ದು. ಇವನ್ ನೋಡಿದರೆ ಅಲ್ಲಿ ಇತ್ತಂತಹ ವಸ್ತುವನ್ನೆಲ್ಲ ತಗೊಂಡು ಅಲ್ಲಿ ಎತ್ತಿದ್ದಾನೆ. ಕಚ್ಚಿದು 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 ಬಾಬಾ. ಇನ್ನು ರಾಯು ಹೊರಗಡೆ ಆಟ ಆಡ್ತಿದ್ದ, ಅವನೊಟ್ಟಿಗೆ ಯಾರು ಇರಲಿಲ್ಲ. ಹಾಗೆ ನಾನು ಕೂಡ ಅಪ್ಪ ಬಿರಿಯಾನಿ ಮಾಡ್ತಿದ್ದಾರಲ್ಲ, ಹಾಗೆ ಅಮ್ಮ ಒಳಗಡೆನೆ ಬಿರಿಯಾನಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಹಾಗೆ ನಾನು ಇಲ್ಲಿ ರಾಯನೊಟ್ಟಿಗೆ ಇಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದೆ. ಅವನುಂಟಲ್ಲ ಬಂದು ನನಗೆ ಕಚ್ಚಿ ಬಿಟ್ಟ. ಕೈಯಲ್ಲಿ ನೋಡ್ತಿರ್ಬೋದು ನೀವು, 4 ಹಳ್ಳಿದು ಅಚ್ಚಿ ಬಂದು ಬಿಟ್ಟಿದೆ. ಸ್ವಲ್ಪ ಜೋರಾಗಿ ಕಚ್ಚಿ ಬಿಟ್ಟಿದ್ದಾನೆ. ಅಚ್ಚಿ ಬಂದಿದಂತ ಅಷ್ಟು ಜೋರಾಗಿ ಕಚ್ಚಿ ಬಿಟ್ಟ ನನಗೆ. ಅಗ್ಗಿನೆಂಕ ಅಗ್ಗ್ಯಾರ ಅವನಿಗೀಗ ಮೇಲ್ಗಡೆ ಒಂದು ಹಲ್ಲು ಬರ್ತುಂಟು, ಅದಕ್ಕೋಸ್ಕರ ಅವನೀಗ ಕಚ್ತಿದ್ದಾನೆ. ಇಲ್ಲದ್ರೆ ಆ ಥರ ಎಲ್ಲ ಕಚ್ಚೋದಿಲ್ಲ. ನೋಡಿ ಪುನಃ ಅಗ್ಗೆರಲ್ಲಿಮ್ಮ ಅಲ್ಲ, ಆಯ್ ಮಮ್ಮಗ ಆಯಾಪಿನತಿ ಅಗ್ಗೆರಲ್ಲಿ. ಹಾಂ,
ಇನ್ನು 2 ದಿವಸದಲ್ಲಿ ಕಾಪಿಗೆ ಪುನಃ ಹೋಗ್ತೇವೆ. ಹಾಗೆಯೇ ಒಂದು ಮಂತಲ್ಲಿ ಒಂದು 1 ವೀಕ್ ಇಲ್ಲಿ ಇರೋದು ಮತ್ತು ಅಲ್ಲಿರೋದು ಹಾಗೆ ಮಾಡ್ತಾ ಇರಬೇಕಾಗ್ತದೆ. ಸೊ ಹಾಗೆ ಇನ್ನು 2 ದಿವಸದಲ್ಲಿ ಕಾಪಿಗೆ ಕೂಡ ಹೋಗ್ತೇವೆ. ಇನ್ನು ಎಲ್ಲ ಕ್ಲೀನೆಲ್ಲ ಮಾಡಿ ಹೋಗಬೇಕಾಗ್ತದೆ. ಇಲ್ಲಿದು ಕೂಡ ಏನು ಕೂಡ ಹೊರಗಡೆ ಎಲ್ಲ ಕ್ಲೀನೆಲ್ಲ ಮಾಡಿ ಇಟ್ಟು ಹೋಗಬೇಕಾಗ್ತದೆ. ಇನ್ನು ರಾಯಿ ನೋಡಿ, ನಾನು ವಿಡಿಯೋ ಮಾಡಲಿಕ್ಕಿಲ್ಲ, ಬಂದು ಎದುರುಗಡೆ ಈ ಥರ ನಿಂತು ಆಟ ಆಡ್ತಿರ್ತಾನೆ. ಅವನ ಫೋಟೋ ಕಾಣ್ತದಲ್ಲ, ಸೊ ಹಾಗೆ. ಸೊ ಇನ್ನು ಬಿರಿಯಾನಿ ಕೂಡ ರೆಡಿ ಆಯಿತು, ನೀವು ನೋಡ್ತಿರ್ಬೋದು. ಒಂದು ಸೈಡಲ್ಲಿ ರೈಸ್, ಇನ್ನೊಂದು ಸೈಡಲ್ಲಿ ಗ್ರೇವಿ ಕೂಡ ರೆಡಿ ಆಯಿತು. ಇನ್ನು ಈಚೆ ಸೈಡಲ್ಲಿ ಅಪ್ಪ ಬಡಿಸ್ತಿದ್ದಾರೆ. ಅವರವರಿಗೆ ಬಡಿಸಿ ಈಗ ಊಟ ಮಾಡೋದು ಅಂತ ಹೇಳಿ ಈಗ ಎಲ್ಲ ಊಟ ಮಾಡಲಿಕ್ಕಂತ ಕುತ್ಕೊಂಡ್ವಿ. ಇನ್ನು ಬಿರಿಯಾನಿ ಅಂತೂ ಹೇಳೋದೇ ಬೇಡ, ಸಖತ್ತಾಗಿತ್ತು. ನಮ್ಮ ಅದರಂತ ಹೇಳಿದರೆ ಮೊನ್ನೆ ದಮ್ ಬಿರಿಯಾನಿ ಮಾಡಿದರು, ಇವತ್ತು ರೈಸ್ ಬೇರೆ ಗ್ರೇವಿ ಬೇರೆ ಮಾಡಿ ಇವತ್ತು ಬಿರಿಯಾನಿ ಮಾಡಿದ್ದು. ಬಿರಿಯಾನಿ ಸೂಪರ್ಬ್ ಆಗಿತ್ತು. ಸೊ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.